ನೀವಿನ್ನೂ ಯಾಕೆ ಬರ್ಲಿಲ್ಲ? ಪೊಲೀಸರು ಇವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ. ಸ್ವಲ್ಪ ಮೆತ್ತಗಣ್ಣ, ಅಮ್ಮಂಗೆ ನೋವಾಗುತ್ತೆ. ಆಂಟಿ, ಅಪ್ಪ ಬರ್ತಾರೆ ಅಂದ್ರಿ ಅಲ್ವಾ? ಅವ್ರು ಹೊರಟಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ. ಆಂಟಿ, ನೀವೇನಾದ್ರೂ ಇರ್ಲಿಲ್ಲ ಅಂದಿದ್ರೆ ಅಮ್ಮನ ಅಂತ್ಯ ಸಂಸ್ಕಾರ ಹೀಗ್ ನಡೀತಾನೆ ಇರ್ಲಿಲ್ವೇನೋ. ಅಮ್ಮ, ಹೊಸ ಮಡಿಕೆ ತಂದ್ರೇನಮ್ಮ? ಮಡಿಕೆನಾ? ಇಲ್ಲ, ತರ್ಲಿಲ್ಲ. 100 ರೂಪಾಯಿ ಕೊಟ್ರಮ್ಮ, ಪಕ್ಕದಲ್ಲೇ ಮಾರ್ತಾರೆ, ಹೋಗಿ ತಗೋಬತ್ತೀನಿ. ತಗೊಳ್ಳಿ. ಆಂಟಿ, ಥ್ಯಾಂಕ್ಸ್ ಅಂತ ಹೇಳಿದ್ರೆ ನಿಮ್ ಒಳ್ಳೆತನ ಕಡಿಮೆ ಆದಾಗತ್ತೆ. ನಿಮಗ್ ಋಣಿಯಾಗಿರೋದನ್ನ ಬಿಟ್ರೆ ಇವಾಗ ನಾನಿನ್ನೇನು ಮಾಡೋಕ್ಕಾಗಲ್ಲ. ಪರವಾಗಿಲ್ಲಮ್ಮ. ಸಾರಿ ಆಂಟಿ, ನೀವ್ ಯಾರು ಅಂತ ತಿಳ್ಕೊಳ್ದೆ ಮಾತಾಡ್ತಾ ಇದೀನಿ. ನಿಮ್ ಹೆಸರೇನು ಆಂಟಿ? ನನ್ನ ಹೆಸರು ಅದು ಅಪ್ಪ, ಅದು ಕಲ್ಯಾಣಿ, ನೋಡಿದ್ಯಪ್ಪ, ಅಮ್ಮನ್ ಸುತ್ತ ಕಟ್ಕೆಗಳನ್ನ ಹೇಗ್ ಜೋಡಿಸಿದ್ದಾರೆ ಅಂತ. ಕೊನೆಯದಾಗ ಅವಳನ್ನ ನೋಡಕ್ಕೂ ಆಗ್ತಿಲ್ಲ. ಯಾಕೆ ಅನುಮಾನ ಪಡ್ತಿದ್ಯಾ ಅಂತ ಕೋಪ ಮಾಡ್ಕೊಂಡಾಗೆಲ್ಲ ಅಳ್ತಾ ಇದ್ಲು ನಿಮ್ಮಮ್ಮ. ಇವಾಗ್ಲೂ ಕೂಡ ಮುಖ ಮುಚ್ಕೊಂಡಿದ್ದಾಳೆ. ನನಗ್ ಯಾರು ಇಲ್ಲ ಅಂತ ನಾನು ಅಲ್ಲೇ ಇದ್ದಿದ್ರೆ ಅಮ್ಮನ ಅನಾಥ ಶವವಾಗಿ ತಗೊಂಡ್ ಬಂದ್ಬಿಡ್ತಿದ್ರು ಅಪ್ಪ. ಸರಿಯಾಗಿ ಆಂಟಿ ಬಂದು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ಸ್ ಅನುಪಮ, ಥ್ಯಾಂಕ್ಸ್ ಅನುಪಮ, ಥ್ಯಾಂಕ್ಸ್ ಅನುಪಮ, ಥ್ಯಾಂಕ್ಸ್ ಅನುಪಮ, ಥ್ಯಾಂಕ್ಸ್ ಅನುಪಮ, ಥ್ಯಾಂಕ್ಸ್ ಅನುಪಮ. ಥ್ಯಾಂಕ್ ಯು. ಏನಂದೆ?
ಅನುಪಮನ ಇಲ್ಲಿಗೆ ಬಂದಿದ್ದು ಅಮ್ಮನೆಲ್ಲಿವರೆಗೂ ಕರ್ಕೊಂಡು ಬಂದಿದ್ದು ನೀನಾ? ಅನುಪಮ ಅಂದ್ರೆ ನೀನೇನಾ? ತಗೊಳ್ರಮ್ಮ ಮಡಿಕೆ. ಈ ಮಡಿಕೆಯಲ್ಲಿ ನೀರ್ ತಗೊಂಬನ್ರಮ್ಮ. ಸರಿ. ಮಾಧುರಿ ಅಂತ್ಯ ಸಂಸ್ಕಾರನ ನೀನ್ ನಿಂತು ನಡ್ಸ್ಕೊಡ್ಬಾರ್ದು. ನೀನು 100 ರೂಪಾಯಿ ಕೊಟ್ಟು ತರಿಸಿರೋ ಈ ಮಡಿಕೆಗೆ ನೀರಲ್ಲ, ಕಣ್ಣೀರು ತಾಗ್ಬಾರ್ದು. ಕಲ್ಯಾಣಿ, ಕಲ್ಯಾಣಿ, ಯಾಕೆ ಹೀಗೆ ಮಾಡ್ತಾ ಇದೆಯಾ? ಇವಳಿಗೆ ಎಲ್ಲ ಗೊತ್ತು. ನಾನು ಯಾಕೆ ಹೀಗೆ ಮಾಡ್ತಿದ್ದೀನಿ ಅಂತ ಈ ಕೊಲೆಗಾರ್ತಿಗೆ ಗೊತ್ತು. ಕಲ್ಯಾಣಿ, ಅಮ್ಮ, ನೋಡು, ಸರಿಯಾಗಿ ನೋಡು. ಕಣ್ಣೀರಿರೋ ನಿನ್ ಕಣ್ಣು ಚಿತ್ತೆ ನೋಡಿದ್ರೆ ಇನ್ನೂ ಬಿಸಿ ಆಗುತ್ತೆ. ನೀನ್ ಅನ್ಕೊಂಡ ಹಾಗೆ ನಮ್ಮಮ್ಮ ಸತ್ತು ಹೋದ್ಲು. ನೋಡು, ನಿನ್ನಿಂದ ಮಾಧುರಿ ಪ್ರಾಣ ಬಿಟ್ಲು. ನಿನ್ನಿಂದ ನಮ್ಮಪ್ಪಂಗ ಅವಳು ದೂರ ಆಗಿ ಹೋದ್ಲು. ನಿನ್ನಿಂದ ನಮ್ ಜೀವನನೇ ನಾಶ ಆಗೋಯ್ತು. ಇನ್ಸ್ಪೆಕ್ಟರ್ ಸರ್, ಅವಳೇ ನಮ್ಮಮ್ಮನ ಸಾವಿಗೆ ಕಾರಣ. ಅವಳನ್ನ ಈಗಲೇ ಅರೆಸ್ಟ್ ಮಾಡಿ. ಸಾಕ್ಷಿ ಏನಾದ್ರೂ ಇದೆಯಾ? ಕೊಲೆ ಮಾಡ್ದವಳು ಕಣ್ಣೆದುರಿಗೆ ಇದ್ದಾಳೆ. ಪ್ರಾಣ ಹೋಗಿರೋ ಅಮ್ಮ ಬೂದಿ ಆಗೋದಕ್ಕೆ ಸಿದ್ಧವಾಗಿದ್ದಾಳೆ. ಇದಕ್ಕಿಂತ ಸಾಕ್ಷಿ ಇನ್ನೇನ್ ಬೇಕು ಸರ್? ಅಮ್ಮ ಕಲ್ಯಾಣಿ, ಮಾಧುರಿ ಸಾವಿಗೆ ಕಾರಣ ಅನುಪಮ ಅಲ್ಲ. ಅವಳಲ್ಲ ಅಂದ್ರೆ ನೀನಾ? ಏನಮ್ಮ ಹೀಗೆ ಹೇಳ್ತಿದ್ಯಾ? ಹೌದು, ನೀನು ಅವಳು ಪ್ರತಿದಿನ ಮೆಸೇಜ್ ಮಾಡ್ತಾ ಇದ್ರಿ. ಅದು ನಿನ್ ಮೊಬೈಲ್ ಅಲ್ಲಿ ಇದೆ. ಅಯ್ಯೋ, ನೀನ್ ನೋಡಿರೋದು. ನಾನೇನ್ ಚಿಕ್ಕ ಹುಡುಗಿ ಅಲ್ಲ ಅಪ್ಪ, ನನಗೆಲ್ಲ ಅರ್ಥ ಆಗುತ್ತೆ. ನಿಮ್ಮನ್ನ ಅನ್ಮಾನ್ಸೋದಕ್ಕೆ, ನಿಮಗೆ ಇವಾಗ ಅಡ್ಡ ಬರೋದಕ್ಕೆ ನನ್ ಮಾಧುರಿ ಇಲ್ಲ ಅಲ್ವಾ? ನಿಮಗಿಷ್ಟ ಬಂದಾಗ ಮಾಡ್ಕೊಳ್ಳಿ. ಚಿತೆಗ್ ನೀನ್ ಬೆಂಕಿ ಇಡ್ತೀಯ? ಅಮ್ಮ, ಇದು ಕಾರಣ ಆದವಳು ಇಲ್ಲೇ ಇದ್ದಾಳಲ್ಲ. ಹೆಂಡತಿಗ್ ಮೋಸ ಮಾಡಿರೋ ಗಂಡ ಕೂಡ ಇಲ್ಲೇ ಇದ್ದಾನೆ. ಅಮಾಯಕಿ ಆಗಿರೋ ಮಾಧುರಿ ಅಂತ್ಯ ಸಂಸ್ಕಾರ ಮಾಡೋ ಹಕ್ಕು, ಅರ್ಹತೆ ನಿಮ್ಮಿಬ್ಬರಿಗೂ ಇಲ್ಲ. ಅಮ್ಮ, ಅವ್ರ ಗಂಡ ಬದುಕಿರ್ಬೇಕಾದ್ರೆ ಮಗಳಾದ್ರೂ ನೀನ್ ಹೀಗ್ ಮಾಡೋದು ಸರಿ ಅಲ್ಲಮ್ಮ. ನನ್ ಮಾಧುರಿ ಪ್ರಾಣ ಮಾತ್ರ ಅಲ್ಲ, ಅವಳ ನಂಬಿಕೆನ್ ಕೂಡ ಸಾಯಿಸಿದಾರೆ ಇವರು. ಇಷ್ಟಾದ್ಮೇಲೂ ಇವರು ಮಾಧುರಿ ಗಂಡ ಅಂತ ನಾನು ಒಪ್ಕೊಳ್ಳಲ್ಲ.
विनाशाय च दुष्कृता धर्म संस्थापनार्थाय संभवामि युगे युगे। ಅನುಪಮ, ಅಮ್ಮ ಅಮ್ಮ, ಗಂಡಸರಿಗೆ ತಲೆ ಹತ್ರ ಕೊಳ್ಳಿ ಇಡಬೇಕು, ಹೆಂಗಸರಿಗೆ ಕಾಲ ಹತ್ರ ಕೊಳ್ಳಿ ಇಡಬೇಕು. ನನಗೆ ಅಮ್ಮ ಅಪ್ಪ ಎಲ್ಲ ಮಾಧುರಿನೇ, ಅವಳಿಗೆ ಮಗಳು ಮಗ ಎಲ್ಲ ನಾನೇ. ಗುಡ್ ಬೈ ಮಾಧುರಿ. ಮಾಧುರಿ 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 ಮಾಧುರಿ. ಬೀರುಲಿ ಬಟ್ಟೆ ಎಲ್ಲ ಹೇಗೆ ಚಲಪಿಲಿ ಮಾಡಿದಾರಲ್ಲ. ಸಂಪದ ಒಡವೆಗಳೇ ಕಾಣಿಸ್ತಾ ಇಲ್ಲ. ಹಾಕೊಂಡು ಹೋಗಿದ್ದಾಳ, ಕಳ್ತನ ಆಗಿದ್ಯಾ? ಸಂಪದ, ಈ ಫೈಲ್ ಕೊಟ್ಟು ಬರ್ತೀನಿ. ಬೋರ್ ಆಗ್ತಿದ್ರೆ ಕಾರಲ್ಲಿ ಕೂತ್ಕೊಂಡು FM ಕೇಳ್ತಾ ಇರು, ಸರಿನಾ? ಸರಿ. ರಾಂಗ್ ಟೈಮಲ್ಲಿ ಮನೆ ಬಿಟ್ಟು ಬಂದಿದ್ದಕ್ಕೆ ಇದೆಲ್ಲ ಆಗಿದ್ದು. ಅಲ್ಲಿ ಸಿದ್ಧಾರ್ಥ್ ಹೇಗಿದನೋ ಏನೋ. ಅತ್ತೆ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ, ವಿಡಿಯೋ ಕಾಲ್ ಮಾಡ್ಲಾ? ಏನಕ್ಕತ್ತೆ? ಎಲ್ಲಿದ್ಯೋ, ಮೈ ಮೇಲೆ ಒಡವೆಗಳನ್ನ ಹಾಕೊಂಡಿದ್ಯೋ ಇಲ್ವೋ ಅಂತ ತಿಳ್ಕೊಳ್ಳೋದಿಕ್ಕೆ. ನಾನು ಸ್ಟೇಷನ್ ಹತ್ರ ಇದ್ದೀನತ್ತೆ. ನಿಮ್ ಮಗ ಯಾವ್ದೋ ಫೈಲ್ ಕೊಡಕ್ ಹೋಗಿದ್ದಾರೆ. ಆಹಾ, ನೀನು ಅಲ್ಲಿದ್ಯೋ ಸರಿ, ಆದ್ರೆ ಒಡವೆಗಳು? 1 ಒಡವೆಗಳು
ಪಾಲಿಶ್ಗೆ ಅಂತ ಕೊಟ್ಟಿದ್ದೀನತ್ತೆ. ಗೊತ್ತಿರೋರೆ, ಅನುಮಾನ ಏನ್ ಪಡೋ ತರ ಇಲ್ಲ. ನಾನು ಅವತ್ತೇ ಹೇಳಿದ್ದೆ ತಾನೆ ಬಟ್ಟೆಗಳನ್ನ ಮುಟ್ಬೇಡ ಅಂತ. ಇನ್ನು ಒಡವೆಗಳನ್ನ ಹೇಗೆ ಮುಟ್ತೆ? ಅಷ್ಟಕ್ಕೂ ನೀನ್ ನಿಜ ಹೇಳ್ತಿದ್ದೆ ಅಂತ ನಾನ್ ಹೇಗ್ ನಂಬ್ಲಿ? ಯಾರು? ನಿಮ್ಮಮ್ಮ. ಅಮ್ಮನ ಕೊಡು. ಹಲೋ ಅಮ್ಮ. ಬೆಳಿಗ್ಗೆನೆ ಎಲ್ಲೋ ಹೋದ್ಲು. ಅದು ಯಾರಿಗೂ ಏನೋ ಒಂದ್ ಮಾತು ಹೇಳ್ದೆ. ಏನಾಯ್ತೋ ಏನೋ ಅಂತ ಫೋನ್ ಮಾಡ್ದೆ ಅಷ್ಟೆ. ದೇವಸ್ಥಾನಕ್ಕೆ ಹೋಗಿ ಸ್ಟೇಷನ್ಗೆ ಬಂದಿದೀವಮ್ಮ, ಟೆನ್ಷನ್ ಮಾಡ್ಕೋಬೇಡ, ಬಂದ್ಬಿಡ್ತೇವೆ. ನಿನ್ ಹೆಂಡತಿಗೆ ಹೇಳು, ಮನೆಯಿಂದ ಹೋಗುವಾಗ ಹೇಳಿ ಹೋಗೋದು ಪದ್ಧತಿ ಅಂತ. ಸರಿ ಅಮ್ಮ. ಅಮ್ಮನ್ ಬಗ್ಗೆ ಗೊತ್ತಲ್ವಾ, ನೀನೇನ್ ಮಾಡಿದ್ರು ಅಮ್ಮನ್ ಗೊತ್ತಾಗ್ಬೇಕು. ಸರ್, ಡಿಸಿಪಿ ಸಾಹೇಬ್ರು ಕರೀತಾ ಇದ್ದಾರೆ. 1 ಮಿನಿಟ್ ಸಂಪದ. ಹಲೋ, ಒಡವೆಗಳಲ್ಲಿದೆ. ನಾನ್ ಹೇಗಿದ್ದೀನಿ ಅಂತ ಕೇಳಲಿಲ್ಲ. ನೀನು ಬದುಕಿ ಇದೆಯಾ ಸಿದ್ಧಾರ್ಥ್? ನಾನ್ ಒಡವೆಗಳ ಜೊತೆಗೆ ಮನೆಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮತ್ತೆ ನನ್ನ ಸಾಯಿಸ್ಬಿಡ್ತಾರೆ. ಕೇಸ್ ಫೈಲ್ ಆಗಿದೆ, ಒಡವೆನ ಸೀಸ್ ಮಾಡಿದ್ದಾರೆ. ಸಂತೋಷ ಪಡೋ ವಿಷಯ ಏನಂದ್ರೆ ಶೌರ್ಯ ಇರೋ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಮೊದಲು ಒಡವೆಗಳು ಹೇಗ್ ಸಿಗುತ್ತೆ ಹೇಳು ಸಿದ್ಧಾರ್ಥ್. ದೇವರಿಗೆ ಗೊತ್ತು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. Mr. Bhushan, you can proceed. ಥ್ಯಾಂಕ್ ಯು ಮೈ ಲಾರ್ಡ್. ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಎಲ್ಲ ನಿಜಾನೇ ಹೇಳಬೇಕು. ಮಾಧುರಿ, ಮಾಧುರಿ, ಯಾವತ್ತು ಪ್ರಮಾಣ ಮಾಡೋ ಸಂದರ್ಭ ಬಂದಿರಲಿಲ್ಲ. ನನಗಾಗ್ಲಿ ನನ್ನ ಫ್ಯಾಮಿಲಿಗಾಗ್ಲಿ. ನಮ್ಮಮ್ಮ ಸತ್ತೋದ್ಲು, ನಾನೇ ಬೆಂಕಿ ಇಟ್ಟೆ. ಬದುಕಿದಿದ್ರೆ ನನ್ನ ತಲೆ ಮೇಲೆ ಕೈ ಇಟ್ಟು ಏನಾಯ್ತು ಹೇಳಮ್ಮ ಅಂತ ನಾನೇ ಕೇಳ್ತಿದ್ನೋ ಏನೋ. ನಡೆದಿರೋದನ್ನ ನೀವು ಕಣ್ಣಾರೆ ನೋಡಿರೋದ್ರಿಂದ ಸಾಕ್ಷಿಯಾಗಿ ಇಲ್ಲಿ ನಿಂತಿದ್ದೀರಾ. ಕೋರ್ಟಲ್ಲಿ ಸುಳ್ಳು ಹೇಳಬಾರದು. ನಮ್ಮಪ್ಪ ನಮ್ಮಮ್ಮನ ಹತ್ರ ಇದನ್ನ ಹೇಳ್ತಾ ಇದ್ರು. ಸತ್ಯಮೇವ ಜಯತೆ. ನಿಮ್ಮ ಹೆಸರು? ಕಲ್ಯಾಣಿ, ಡಾಟರ್ ಆಫ್ ಮಾಧುರಿ. ಎಲ್ಲರೂ ತಂದೆ ಹೆಸರು ಹೇಳ್ತಾರೆ, ನೀವು ಮಾತ್ರ ತಾಯಿ ಹೆಸರು ಹೇಳ್ತಿದ್ದೀರಾ? ಅಮ್ಮ ಇಲ್ದಿರೋ ಲೋಕ ಆಗ್ಲಿ ಸ್ಥಾನ ಆಗ್ಲಿ ಯಾರಿಂದನೂ ತುಂಬಕ್ಕಾಗಲ್ಲ ಅಲ್ವಾ ಲಾಯರ್ ಸರ್? ನನ್ನ ಹೆತ್ತ ತಾಯಿಗೆ ನಾನ್ ಕೊಡ್ತಾ ಇರೋ ಬೆಲೆ ಇದು. ಹಾಗೆ ಹೇಳ್ಬಾರ್ದು ಅಂದ್ರೆ ಹೇಳ್ಬೇಡಿ. ನಿಮ್ಮ ಹೆತ್ತ ತಂದೆ ಅಜ್ಜಯ್ ಇಲ್ಲಿ ನಿಮ್ಮ ಎದುರುಗಡೆನೆ ನಿಂತಿದ್ದಾರೆ. ಅವರು ನಿಮ್ಮ ತಾಯಿ ಜೊತೆ ಪ್ರೀತಿಯಿಂದನೇ ಇರ್ತಿದ್ರಾ? ತುಂಬಾ. ಅಷ್ಟು ಪ್ರೀತಿ ಮಾಡೋ ಜೋಡಿನ ನಾನು ಎಲ್ಲೂ ನೋಡಿಲ್ಲ.
ಬೆಸ್ಟ್ ಕಪಲ್ ಅಂತ ಫೋಟೋ ತೆಗೆಸ್ದಾಗ ನೋಡಿದಾಗ ಮಾತ್ರನೇ ಅನ್ಸುತ್ತೇನೋ? ಫೋಟೋಗ್ ಮಾತ್ರನೇ ಸ್ಮೈಲ್ ಕೊಟ್ಟು ಆಮೇಲೆ ಹೊಡೆದಾಡೋದಕ್ಕೆ ಜಗಳ ಆಡೋದಕ್ಕೆ ಅವರೇನು ಶತ್ರುಗಳಲ್ಲ ಸರ್, ಗಂಡ ಹೆಂಡತಿ. ಸಂತೋಷ. ಹಾಗಾದ್ರೆ ಯಾವತ್ತು ನಿಮ್ಮ ಅಪ್ಪ ಅಮ್ಮ ಜಗಳ ಮಾಡಿಲ್ಲ ಅಂತಾಯ್ತು? ಯಾವತ್ತೂ ನೋಡಿಲ್ಲ.